ನಿನ್ನಯ ಕೊಡಗಿನ ಮಾಲೆ ಕಪಿಲ ಪತಂಜಲ ಗೌತಮ ನಿರಂತ ಭಾರತ ಜನನಿಯ ತನುಜಾತೆ ಶಂಕರನ ಮನುಜ ವಿಜ್ಞಾನ ಬಸವೇಶ್ವರ ಮಧ್ವರ ದಿವ್ಯ ದೀಪ ನಾವು ಸಹ भारत माता की भारतीय जनता पार्टी के श्री नरेंद्र मोदी ಅವರಿಗೆ ಜೈ ಶ್ರೀರಾಮ್ ಅವರಿಗೆ ಸಂತೋಷ ದಿನಗಳು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಆದ ನಂತರ ಬಹುಶಃ ನಾನು 1999ರಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಲಿ ಸನ್ಮಾನ್ಯ ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಂಡು ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ನಂತರ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಆ ಸನ್ಮಾನ್ಯ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಕೂಡ ನಾನು ಕೆಲಸ ಮಾಡುವಂತ ಅನುಭವ ಇರುವಂತ ವ್ಯಕ್ತಿ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಕುಮಾರಸ್ವಾಮಿಯವ್ರನ್ನ ಬೇಕು ಅಂತ ನಾನು ನೋಡಿದ್ದೇನೆ. ಯಾಕಂದ್ರೆ ಆವತ್ತಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡ ಟೈಮಲ್ಲಿ ಬಹಳಷ್ಟು ಕಾಂಗ್ರೆಸ್ ನಾಯಕರಿಗೆ ಎಲ್ಲರ ಕಡೆ ಅವರಿಗೆ ಒಂದು ಭಯದ ವಾತಾವರಣ ಪ್ರಾರಂಭ ಆಯಿತು. ನಂತರ ಈ ಸಂಬಂಧಗಳನ್ನು ಮೈತ್ರಿಯನ್ನು ಕಾರಣದಿಂದ ಸಮ್ಮಿಶ್ರ ಸರ್ಕಾರವನ್ನು ತೆಗಿಬೇಕಿರುವ ಕಾರಣದಿಂದ ಅನೇಕ ಷಡ್ಯಂತ್ರಗಳು ಮಾಡುವ ಮೂಲಕ ಅವರು ಕಾಂಗ್ರೆಸ್ ಷಡ್ಯಂತ್ರಗಳನ್ನು ಮಾಡಿ ಬಿಜೆಪಿಯನ್ನು ಮತ್ತು ಜೆಡಿಎಸ್ ಪಕ್ಷವನ್ನು ಸಮ್ಮಿಶ್ರ ಸರ್ಕಾರವನ್ನು ತೆಗೆದುಕೊಂಡ ಕೆಲಸ ಮಾಡಿ ನಂತರ ದಿನಗಳಲ್ಲಿ ಜಗತ್ತಿನಲ್ಲಿ ಕಾರಣದಿಂದ ದೂರ ಆಗಿರಬೇಕಾಗುತ್ತದೆ. ಸನ್ಮಾನ್ಯ ದೇವೇಗೌಡರ ಸಂಕಲ್ಪ ಯಾಕಂದ್ರೆ ಬಹುಶಃ ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಮಂಡಲದಲ್ಲಿದ್ದಂತ ಅನೇಕ ಮಂದಿ ಸಚಿವರಾಗಿರ್ಬೋದು, ಅವರೆಲ್ಲರ ದೇವೇಗೌಡರು ಮತ್ತು ಜೆಡಿಎಸ್ ಪಕ್ಷದಲ್ಲಿದ್ದ ಎಲ್ಲರ ಗಡಿ ಅವ್ರ ಗಡಿಯಲ್ಲೇ ಬೆಳೆದವರು ಅವರೆಲ್ಲ ಅವಕಾಶವಾಗಿದ್ದರು. ಅವರಿಂದ ಬೆಳೆದು ಅವರಿಂದ ದೊಡ್ಡದಾಗಿ ಅವರಿಂದ ಸ್ಥಾನವನ್ನು ಪಡ್ಕೊಂಡು ಇವತ್ತು ಪರಿಸ್ಥಿತಿ ಅವ್ರು ಎಷ್ಟು ಉಳಿದಂತ ಮಟ್ಟಿಗೆ ಅವರೆಲ್ಲರೂ ಕಲ್ತಿದ್ದಾರೆ. ಹಂಗಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಂಕಲ್ಪ ಮಾಡಿದ್ದಾರೆ. ಒಂದು ಕಡೆ ನಾವು ಈ ಚುನಾವಣೆ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು ಒಂದು ಕಡೆ, ಇವತ್ತಿನ ಹಾಲಿ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿ ಒಂದು ಕಡೆ ಇಬ್ಬರು ಸಮಾಜದಲ್ಲಿ ಚುನಾವಣೆ ನಡೆಸಿದ್ದಾರೆ. ಬಹುಶಃ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೇಶದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಒಂದು ದೊಡ್ಡ ಶಕ್ತಿಯಲ್ಲಿ ಬಹುಶಃ ಒಂದು ಪವರ್ ಪಾಯಿಂಟ್ ಒಂದು ಪವರ್ ಆಗಿ ಇವತ್ತು ಒಂದು ರೀತಿ ಎಲ್ಲ ರೀತಿಯಲ್ಲಿ ಕೂಡ ಏನು ಮೈತ್ರಿ ಮತ್ತು ಎನ್ಡಿಎ ಮೂಲಕ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಂಕಲ್ಪ ಸ್ವಂತ ಶಕ್ತಿಯಿಂದ 370 ಸ್ಥಾನಗಳು ಗೆಲ್ಲಬೇಕು, ಎನ್ಡಿಎ ಮೈತ್ರಿಯಿಂದ 400ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಬೇಕೆಂಬ ಸಂಕಲ್ಪವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಬಹುಶಃ ಒಂದು ಕಡೆ ನೋಡಿ ದೇಶದಲ್ಲಿದ್ದಂತ ಕಾಂಗ್ರೆಸ್ ಸಣ್ಣ ಪಕ್ಷಗಳನ್ನೆಲ್ಲರೂ ಸೇರಿಕೊಂಡು ಒಂದು ಹಿಂದಿ ಮೈತ್ರಿ ಕೂಡ ಮಾಡಿಕೊಂಡು ಎಲ್ಲ ಪರಿಸ್ಥಿತಿಯಲ್ಲೂ ಮೋದಿ ಅವರ ಸೋಲಿಸಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕಾದರೆ ಆ ಹಿಂದಿಯ ಮೈತ್ರಿ ಕೂಡ ಮಾಡಿಕೊಂಡು ಅವರು ಒಂದು ಕಡೆ ಬಹುಶಃ ಎನ್ಡಿಎ ಮತ್ತು ಹಿಂದಿ ಮೈತ್ರಿಕೂಟದಲ್ಲಿ ನೀವು ನಿತೀಶ್ ಕುಮಾರ್ ಎಲ್ಲ ಅಭಿವೃದ್ಧಿ ಕೇಳಿದವನ್ನೆಲ್ಲ ಮಮತಾ ಬ್ಯಾನರ್ಜಿ ಎಲ್ಲ ಅವ್ರು ಎಲ್ಲೆಲ್ಲಿ ರಾಹುಲ್ ಗಾಂಧಿಗಳು ಏನು ಪಾದಯಾತ್ರೆಗಳು ಅದು ಯಾವುದಾದ್ರು ನಾಯಕರನ್ನು ಮಾಡ್ತಾ ಇರಲಿಲ್ಲ. ಬಹುಶಃ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲಿ ನಾಯಕರೆಲ್ಲ
ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರವಾಗಿ ದೇಶದಲ್ಲಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಸೇವೆ ಒಂದು ಬದಲಾವಣೆ ತರಬೇಕು ಅನ್ನೋ ಕಾರಣದಿಂದ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ ಈ ಸಾರಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. 140 ಕೋಟಿ ಜನರ ಆಶೀರ್ವಾದದಿಂದ, ಸಾಮಾನ್ಯ ಹೆಣ್ಣು ಆಶೀರ್ವಾದದಿಂದ, ದೇವೇಗೌಡರ ಆಶೀರ್ವಾದದಿಂದ ಈ ದೇಶದಲ್ಲಿ 3ನೇ ಬಾರಿ ಹತ್ತಿರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷ ಒಂದು ದೊಡ್ಡ ಶಕ್ತಿ ಕೇಂದ್ರ ಇದ್ದಂತೆ. ಬಹುಶಃ ಇಲ್ಲಿ ಅನೇಕ ಮಂದಿ ಹಿರಿಯ ಮುತ್ಸದ್ದಿಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಹಿರಿಯ ಮುತ್ಸದ್ದಿಗಳು ತಾಯಂದಿರು ವೇದಿಕೆ ತಾಯಿಲ್ಲ ಅಂತ ಜೆಡಿಎಸ್ ಪಕ್ಷದವರು ಹೋರಾಟದಲ್ಲಿ ಬಂದವರು, ರೈತರು ಹಿನ್ನೆಲೆಯಲ್ಲಿ ಬಂದವರು. ಹಂಗಾಗಿ ಅವರು ಈ 2 ಪಕ್ಷಗಳು ಸೇರಿದವರು ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಇವತ್ತೇನು ಹೊರಬರುತ್ತೇನೋ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪೆನ್ಷನ್ಗಳ ಪ್ರಾರಂಭ ಆಗಿದೆ. ಪೆನ್ಷನ್ಗಳ ಪ್ರಾರಂಭ ಆಗಿದೆ ನೋಡಿ. ನಾಯಕರು ಶ್ರೀರಾಮರು ನಂತರ ನನ್ನ ಹಿಂದಿನ ಸೋಮಶೇಖರವರು ಅನಿಲ್ ಅವರು ನಾ ಅನೇಕ ವರ್ಷದಿಂದ ದೂರದಿಂದ ರಾಜಕಾರಣ ಮಾಡಿದ್ದೇವೆ. ಅವ್ರು ಯಾವತ್ತೇ ದೂರದಿಂದ ರಾಜಕಾರಣ ಮಾಡಿದ್ರು ಕಾಂಗ್ರೆಸ್ಗೆ ಲಾಭ ಆಗಿದೆ. ಇವತ್ತು ಏನೋ ವೇದಿಕೆ ಮೇಲೆ ಎಲ್ಲರೂ ಒಂದಾಗಿ ಕಾಣಿಸ್ಕೊಳ್ತಾ ಇದ್ರು. ಅವ್ರು ಯಾರು ಅವ್ರ ಪೆನ್ಷನ್ ಜಾಸ್ತಿ ಆಗ್ಬಿಡ್ತಾವ. ಬಹುಶಃ ಇವತ್ತು ಮಾತಾಡ್ತಿದ್ದ ಅನಿಲ್ ಒಂದಾಗಿದ್ದ, ಶ್ರೀರಾಮ್ ಒಂದಾಗಿದ್ದ, ಸೋಮಶೇಖರ ಒಂದಾಗಿದ್ದ, ಎಲ್ಲರೂ ಒಂದಾಗಿದ್ದಾರ. ದೇವೇಗೌಡರು ಮತ್ತು ನರೇಂದ್ರ ಮೋದಿ ಒಂದಾಗಿದ್ದಾರ. ಯಡಿಯೂರಪ್ಪ ಮತ್ತು ಸುಮಲತಾ ಒಂದಾಗಿದ್ದಾರ. ಅವರೆಲ್ಲರೂ ಹೆಣ್ಣು ಈ 100% ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಕರ್ನಾಟಕದಲ್ಲಿರುವ 22 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡುವ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಒಂದು ದೊಡ್ಡ ಅಲೆ ಇದೆ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಬಹುಶಃ ಒಂದು ಕಡೆ ಅಲೆ ಕೈಗೊಂಡಿಲ್ಲ. ದೇವೇಗೌಡರ ಅನೇಕ ಬಾರಿ ನಾವು ಈ ನೆಲದಿಂದ ಬಂದಂತ ವ್ಯಕ್ತಿ, ನಮ್ಮ ನೆಲದಿಂದ ವ್ಯಕ್ತಿ, ಸಾಮಾನ್ಯವಾದಂತ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಗಳು ಆಗಿರುವುದರಿಂದ ಅದು ನಮ್ಮ ಕರ್ನಾಟಕಕ್ಕೆ ಗೌರವ, ಕರ್ನಾಟಕಕ್ಕೆ ಗೌರವ. ಅಂತ ವ್ಯಕ್ತಿ ಇಬ್ಬರು ಸೇರಿಕೊಂಡು ಒಂದು ದೊಡ್ಡ ಶಕ್ತಿಯಾಗಿ, ಒಂದು ಕಡೆ ಕುಮಾರಸ್ವಾಮಿ ಅವರು, ಒಂದು ಕಡೆ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ಎಲ್ಲರೂ ಶಕ್ತಿಗಳು ಒಗ್ಗಟ್ಟಾಗಿ ಇವತ್ತು ಯಾವ ರೀತಿಯಿಂದ ಆ ಶಬ್ದ ಬಳಸಬೇಕೆಂದು ಗೊತ್ತಿದ್ದಾಗಿ ಇವತ್ತು ಸುನಾಮಿ ಅಂದಿನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸುನಾಮಿ ಅಲೆಯಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಗುರಿಪಟ್ಟಂತೆ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ 28 ಸ್ಥಾನಗಳಿಂದ ಅದು 25 ಸ್ಥಾನಗಳಿಗೆ. ಅದಕ್ಕೋಸ್ಕರವಾಗಿ ಇವತ್ತು ದೇಶದಲ್ಲಿ ಒಂದು ಸುಗಂಧನೆ ಬದಲಾವಣೆ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ಎಷ್ಟು ಪುಣ್ಯವಾದ ನೋಡಿ, ಒಂದು ಕಡೆ ನರೇಂದ್ರ ಮೋದಿಯವರ ಅಲೆ, ಒಂದು ಕಡೆ ಸಾಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರವರು, ನಮ್ಮ ನಾಯಕರೆಲ್ಲರೂ ಸೇರಿ ಇವತ್ತು ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡುವ ಮೂಲಕ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು. ಕರ್ನಾಟಕದಲ್ಲಿ 25 ಸ್ಥಾನಗಳು ಗೆಲ್ಲಬೇಕು. ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಶ್ರೀರಾಮ್ ಗೆಲ್ಲಿಸಬೇಕು. ಹಂಗಾಗಿ ಒಂದು ಕಡೆ ಜೆಡಿಎಸ್ ಪಾರ್ಟಿ, ಬಿಜೆಪಿ ಪಾರ್ಟಿ ಒಂದಾದ ಜೊತೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿ ಅವರು ಕೂಡ
ಕಾಂಗ್ರೆಸ್ ಪಕ್ಷವನ್ನು ಏನು ಬೇರೆ ಬೇರೆ ಕಾರಣದಿಂದ ಅಧಿಕಾರಕ್ಕೆ ಬಂದಿಲ್ಲ, ಆ ಅಧಿಕಾರದಿಂದ ಬಂದು ಇವತ್ತೆಲ್ಲ ಸುಮಾರು 1 ವರ್ಷಗಳ ಕಾಲ ಸರ್ಕಾರ ನಡೆಸ್ತಾ ಎಲ್ಲ ಈ ರಾಜ್ಯದಲ್ಲಿ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ಕಳ್ಕೊಂಡು ಆಗಿದೆ. ಅದಕ್ಕೋಸ್ಕರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ನಾನು ನನಗೆ ಅವಕಾಶವನ್ನು ಪ್ರಾರಂಭ ಮಾಡಿಕೊಟ್ಟಿದ್ದೆ. ಕಳೆದ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರ 10 ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಮತ್ತು ಹರಪಳ್ಳಿ ಅದು ದಾವಣಗೆರೆ ಹೋಗುತ್ತದೆ 10 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೇಮರಾಜ ನಾಯಕರು ಮೈತ್ರಿಯಿಂದ ಮುಂಚೆಯಿಂದ ಶ್ರೀರಾಮನ ವ್ಯಕ್ತಿ ಬೆಳಿಬೇಕು ಅನ್ನೋದ ವಿಚಾರ ಕೊಡುತ್ತಾ ನೇಮರಾಜ ನಾಯಕರು ಕೂಡ ರಾಮನವರ ಚೆನ್ನಾಗಿ ಬೆಳೆಯುತ್ತೆ. ನಾವು ಇವತ್ತು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲ ಸೇರಿಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶವನ್ನು ಮಾಡಿಕೊಂಡಿದ್ದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ, ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿ ಕೆಲವೊಂದು ಸಾರಿ ಗುರುತಿಸ್ಬೋದು, ನಾಯಕರನ್ನ ಕೆಲವೊಂದು ಸಾರಿ ನಾವು ಮಿಸ್ ಮಾಡ್ಕೊಳ್ಬೋದು. ಈ ಯುದ್ಧದ ಕಾಲದಲ್ಲಿ ಕೆಲವೊಂದನ್ನು ಗುರುತಿಸ್ತೀವಿ, ಕೆಲವೊಂದು ಗುರುತಿಸಕ್ಕಾಗಲ್ಲ. ಯಾವ ಅನುಭವವನ್ನು ಭಾವಿಸೋಕೆ ಹೋಗಬೇಡಿ. ಇವತ್ತು ಈ ಶ್ರೀರಾಮನ ಗೆಲುವು, ಭಾರತೀಯ ಜನತಾ ಪಾರ್ಟಿ ಗೆಲುವು, ಇದು ಮೈತ್ರಿ ಗೆಲುವಾಗುತ್ತೆ. ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ನೀವು ಯಾವುದೇ ಯೋಚನೆ ಮಾಡಬಾರದು. ಸುಮಾರು ಬಳ್ಳಾರಿ ಜಿಲ್ಲೆಯಲ್ಲಿ 35 ವರ್ಷದ ಕಾಲ ರಾಜಕಾರಣ ಮಾಡ್ಕೊಳ್ತಾ ಬಂದಿನಿ. ಬೇರೆ ಬೇರೆ ಕಾರಣದಿಂದ ಮೊನ್ನೆ ಚುನಾವಣೆಯಲ್ಲಿ ಸೋತಿರ್ತೀವಿ. ಆದರೆ ಒಂದು ಕಡೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿ ಅವರು ರಾಮನಗರ ಶಾಸಕರಾಗಿ ರಾಜಕಾರಣದಿಂದ ದೂರ ಇರಬೇಕಂತ ಕಾರಣದಿಂದ ಇವತ್ತು ಒಂದು ಕಡೆ ಕಾಂಗ್ರೆಸ್ನ ಅಧಿಕಾರದಲ್ಲಿದ್ದ ಮಂತ್ರಿಗಳು ಒಂದೊಂದು ಪಂಚಾಯತ್ ಮಂತ್ರಿ ಆಗ್ತಾ ಇದ್ದಾರೆ. ಒಂದೊಂದು ಪಂಚಾಯತ್ ಒಂದೊಂದು ಮಂತ್ರಿ ಆಗ್ತದೆ. ಅವ್ರು ಎಲ್ಲಿಯೇ ಏನಾದರೂ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅವರು ಒಂದರಿಂದ ಹಠಾತ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಾರೆ. ಇವತ್ತು ಕಾಂಗ್ರೆಸ್ ಮತ್ತು ಅವ್ರು ಏನು ಸಂಕಲ್ಪ ಮಾಡಿದಂತ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲರೂ ಒಂದೆಡೆ ನಾನು ಯಾವುದು ಕೂಡ ಲೆಕ್ಕ ಮಾಡಲ್ಲ. ನೀವು ನಾವು ಎಲ್ಲರೂ ಅವರೆಷ್ಟೇ ಅದಕ್ಕೋಸ್ಕರವಾಗಿ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ಗೆಲುವನ್ನು ಸಾಧಿಸಿಕೊಳ್ಳಬೇಕಾಗಿದೆ. ಆ ಗೆಲುವಿನಲ್ಲಿ ನೀವೆಲ್ಲರ ಪ್ರೀತಿ, ಶಕ್ತಿ, ಸ್ಫೂರ್ತಿಯಾಗಿ ಇವತ್ತು ದೇಶದ ಕೆಲಸ ತಾವು ಎಲ್ಲರೂ ಮಾಡಬೇಕಾಗಿದೆ. ಇವತ್ತು ಎಲ್ಲೆಲ್ಲ ಹಳ್ಳಿಗಳಿಂದ ಬಂದಿರೋ ತಾಯಿಗಳಿಂದ ಬಂದಿರೋ ಎಲ್ಲರಿಗೂ ಹೋಗಿ ಪ್ರಚಾರವನ್ನು ಪ್ರಾರಂಭ ಮಾಡಿಕೊಟ್ಟು ನನ್ನ ಅಧ್ಯಕ್ಷರಾದಂಥ ನಮ್ಮ ಮಾವನವರಾದಂಥ ನಮ್ಮ ಮೇಲಿನ ತಾಯಿಯವರನ್ನ, ಪ್ರೊಫೆಸರ್ನ ಅಣ್ಣವ್ರನ್ನ ಎಲ್ಲ ಹಂತದಲ್ಲಿ ಸಂಪರ್ಕವನ್ನು ಬೆಳೆಸಿ ಯಾರ್ಯಾರು ಏನು ಜವಾಬ್ದಾರಿ ಇಟ್ಕೊಳ್ಬೇಕು ಆ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡ್ತಾ ಅದಕ್ಕೋಸ್ಕರವಾಗಿ ಸಮಯ ಆಗ್ತದೆ. ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸುತ್ತಾ ರಾಜ್ಯದಲ್ಲಿ ನಮ್ಮ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರಾದಂತಹ ಪ್ರಧಾನಮಂತ್ರಿ ಅಪ್ಪುಜಿಯವರು ಮಾಡ್ತಾರೆ. ಪತ್ರಿಕೆ ಮಾಧ್ಯಮಗಳು ನನ್ನ ಸ್ನೇಹಿತರು ತಿಳಿಸಬೇಕು. ಎಲ್ಲ ಮಿತ್ರರಿಗೆ ಅವರಿಗೆ ಅಭಿನಂದನೆಗಳು ಸಹ. ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಹೇಳಿದರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದಂತಹ ಎಚ್.ಡಿ. ಕುಮಾರಣ್ಣವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಅಪ್ಪಾಜಿಯವರು ಈಗಾಗಲೇ ಬೆಂಗಳೂರಲ್ಲಿ ನಮ್ಮ ಹಿರಿಯ ಮುಖಂಡ ರಂಗರಾಯವರು ಬಹಳಷ್ಟು ಸಲ ಒಂದು 5 ಸುತ್ತು ಬಳ್ಳಾರಿ ಮೊನ್ನೆ ಬಿಜೆಪಿ ನಾಯಕರು 3 ಜನ, ನಮ್ಮ ಜೆಡಿಎಸ್ ನಾಯಕರು 3 ಜನ ಸೇರಿ ಬೆಂಗಳೂರಲ್ಲಿ ಒಂದು ತೀರ್ಮಾನಕ್ಕೆ ಬಂದು
ಈ ಸಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಬೇಕಂತ ಅದೇ ರೀತಿ ಇವತ್ತಿನ ಬಳ್ಳಾರಿಯಲ್ಲಿ ಈಗೇನು ನಮ್ಮ ಪಕ್ಷದ ಮುಖಂಡರು ನಾಡಗೌಡರು ಬೇಕಾದ ನಾಯಕರು ನೇತೃತ್ವದಲ್ಲಿ ನಮ್ಮ ರಾಜ ನೇತೃತ್ವದಲ್ಲಿ ಭಾರತದಲ್ಲಿ ಪಕ್ಷವನ್ನು ಬೇರ್ಪಡಿಸಿ ಇವತ್ತಿನಿಂದಲೇ ಬಿಜೆಪಿ ಪಕ್ಷಕ್ಕೆ ದುಡಿದಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಅಣ್ಣವರು ಬಂದಿದ್ದಾರೆ. ನಾವು ನೇಮಿಸಿದ್ರು ಶ್ರೀರಾಮುಲು ಈಗಾಗಲೇ ಇಡೀ ಜಿಲ್ಲಾಡಳಿತ ಪ್ರವಾಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಜೆಡಿಎಸ್ ಪಕ್ಷದ ಪರವಾಗಿ ಅಖಂಡ ಜಿಲ್ಲೆಯಾಗಿ ಸಂಪೂರ್ಣ ಬೆಂಬಲವನ್ನು ನಾವು ಸೂಚಿಸಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯಾಗಿ ಬಂದಿದ್ದಾರೆ. ಆದ ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಶ್ರೀರಾಮುಲು ಗೆದ್ದರೆ ಮಾತ್ರ ಅವರು ಗೆಲ್ಲಬೇಕಂದ್ರೆ ನಮ್ಮ ಜೆಡಿಎಸ್ ಸಾಮಾನ್ಯ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶ್ರೀರಾಮುಲು ಸೋತಿದ್ರೆ ಶ್ರೀರಾಮುಲು ಅಲ್ಲ ಈ ಭಾಗದೆಲ್ಲ ಅವರ ಅಭಿಮಾನ ಬಹಳ ಕಂಡುಬಿಟ್ಟಿದ್ದಾರೆ. ವಿಶ್ವಾಸ ನೋಡ್ತಾ ಇದ್ದಾರೆ. ಅಂತ ನಾವು ಈ ಸಲ ಆರಿಸಲೇಬೇಕು. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಜನ ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ. ನಮ್ಮ ಶ್ರೀರಾಮುಲು ಮಗನಿಗೆ ಕೂರಿಸಲು ಬೇಡ ಅಂತ ಹೇಳಿ ನಾವು ಹೇಳ್ತಾ ಇವತ್ತು ನಿಜವಾಗಲೂ ನಾನು ಟಿವಿ ಮೊಬೈಲ್ ನೋಡ್ತಾ ಇದ್ದೇನೆ. ಯಾರ್ಯಾರು ಕಾಮೆಂಟ್ ಮಾಡಿದಾರಲ್ಲ ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ರು, ಈ ಆಳವಾದ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕರ್ನಾಟಕಕ್ಕೆ ಯಾವತ್ತೂ ಮಳೆ ಬರಂಗಿಲ್ಲಪ್ಪ. ಎಸ್ ಎಂ ಕೃಷ್ಣ ಇದ್ದಾಗ ರಾಜ್ಕುಮಾರ್ ಹೇಳ್ಬೋದು, ಅವರು ಅದಾದ ನಂತರ ಕಾವೇರಿ ಜಗಳ, ಕಾವೇರಿಗೆ ನೀರು ಕೊಡುವ ಡ್ಯಾಮ್ ಮಾಡ್ತೀನಂತ ಈಗ ರಾಷ್ಟ್ರಪತಿ ಕಾವೇರಿ ನೀರು ಕೊಡ್ತಾರೆ. ಇನ್ನೊಂದು ವಿಷಯ, ಇವತ್ತು ನಿನ್ನೆ ಒಂದು ನೋಟಿಸ್ ನೋಡೋದು, ಅವರು ಉಸ್ತುವಾರಿ, ಅವರು ಈ ರಾಜ್ಯದ ಇದು ನಾನು ಅವ್ರಿಗೆ ಹೇಳಿದ್ದಾರೆ ಒಂದೊಂದೇ ಕತೆ ಹೇಳಬಾರ್ದು. ಇವತ್ತು ಅಲ್ಲ ಈ ಚುನಾವಣೆ ಆದಮೇಲೆ ನಿಮ್ಗೆ 2,000 ರೂಪಾಯಿ ಬರಲ್ಲ. ಸರ್ಕಾರ ನಡೆಸಲು ಹೋಗುತ್ತಿಲ್ಲ. ನಿಮ್ಮ ಮಕ್ಕಳ ತಗೊಂಡು ನಿಮಗೆ ಕೊಡಿ 2,000 ರೂಪಾಯಿ, ಇವ್ರಿಗೂ ಕೊಟ್ಟರೆ ಹೆಚ್ಚಿಗೆ ಮಾಡಿ ನಿಮಗೆ ಕೊಡಬೇಕು. ಇದು ಎಂತ ನ್ಯಾಯ? ಪಾಪ ಹೊಲದಲ್ಲಿ ಕೆಲಸ ಮಾಡಿ ನಾವೆಲ್ಲರೂ ಇವರೆಲ್ಲ ಹೋಗಿ ಇದು ಮಾಡಿದ್ರೆ ಅದಕ್ಕೆ ಕ್ವಾಲಿಟಿ 30 ರೂಪಾಯಿ ಹೆಚ್ಚಿಗೆ ಮಾಡಿ ನಿಮಗೆ ದಿನ 2,000 ರೂಪಾಯಿ ಕೊಡೋದು ಯಾವ ನ್ಯಾಯ? ಅದು ಕೇಂದ್ರ ಸರ್ಕಾರ ನಾವು ಕೊಡ್ಬೇಕು ಹೇಳ್ತಾರೆ. ಆಮೇಲೆ ಬರ್ತಾ ಇತ್ತು ಕೇಂದ್ರ ಸರ್ಕಾರ ಹಾಕಿ ಕೊಡ್ತಾ ಇದೆ. ಸಿದ್ದರಾಮಯ್ಯವರು ನಾವು ರೈತ ನಾವು ಇದು ಸಿದ್ದರಾಮಯ್ಯ ಗೊತ್ತಿಲ್ಲ. ಅವ್ರ ಪಾದದಲ್ಲಿ ನಾನು ಇವತ್ತು ನಮ್ಮಂತವರಿಗೆ ತಲುಪುವುದು. ಇವತ್ತು ನೋಡಿ, ನಾನು 2004ರಲ್ಲಿ ನನ್ನ ತಾಯಿ ಪಕ್ಷ ಬಿಜೆಪಿ, ನಾನು ಅವಿರೋಧದಲ್ಲಿ ಅವಾಗ ಪ್ರೇಮರಾಜ್ ನಾಯಕರು ನಮ್ಮ ಇನ್ನೊಬ್ಬರು ನಾಯಕರು ಬಹಳ ಪ್ರಭಾವಿದ್ದಾರೆ. ಅವಾಗ ನಾವು ಕನ್ನಡಗಳಂತ ಊರಾಗ ನಾವು ಊರಿಗೆ ಚಾಲೆ ಕೊಟ್ಟಿರೋದು ಎಷ್ಟು ಮಾಡಿಲ್ಲ. ಅವರು 33,000 ಮನೆ ಕೊಟ್ಟಿದ್ದೀವಿ. ಮನೆ ಒಂದು ಓಟ್ ಹಾಕಿದ್ರು ಸೂರ್ಯನಲ್ಲಿ 2 ಸತಿ ನಡೆಸಿದ್ವಿ. ನಾನು ಗೆಲ್ತೀವಂತ ಅವರು ನೋಡಿ. ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳಬೇಕು, ನಿಮ್ಮ ಮುಂದೆ ನಾಯಕರಿದ್ದಾರೆ. ಇವತ್ತು ಸಾಕಷ್ಟು ನೀರು ಮಾತಾಡಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಇನ್ನೊಂದು ಹೇಳಿದ್ದಾರೆ. ನನಗೂ ಹೇಳಕ್ಕೆ ಏನಿಲ್ಲ. ಇವತ್ತು ಏನಾಗಿದೆ, ಈ ಸರ್ಕಾರ ಬರಲಿಕ್ಕೆ ಕಾರಣ ಏನು? 5 ಅಂಶಗಳು. ಏನು 5 ಅಂಶ? ನಾವು ನಿಮಗೆ ಇದು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ.
ಇವಾಗ 2,000 ರೂಪಾಯಿ ಕೊಡ್ತೀವಿ. ಇವೆಲ್ಲ 5 ಅಂಶಗಳು ಏನು ಕೊಟ್ಟಿದ್ದಾರೆ. ಯುವಕರಿಗೆ 3,000 ಕೊಡ್ತೀವಿ. ಇವಾಗ ನಾನು ಬಹಳ ಯುವಕರಿಗೆ ಕೇಳ್ತಾ ಇದ್ದೀನಿ, ಕೆಲವು ಮಂದಿ ಅಪಾರ್ಟ್ಮೆಂಟ್ ಬರ್ತಾ ಇದೆ, ಕೆಲವು ಮಂದಿ ಬರ್ತಾ ಇಲ್ಲ. ಇವತ್ತು ಏನೇನು ಆಗಿದೆ, ಇವತ್ತು ನಮ್ಮ ಸಾಕಷ್ಟು ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡೋದ್ರಿಂದ ಸಂಬಳ ಸಿಗ್ತಾ ಇದೆ. ಇವತ್ತು ಸಾಕಷ್ಟು ಜನರಿಗೆ, ಇವತ್ತು ರೈತರಿಗೆ ಏನು ಋಣಾಪತ್ರ ಇದಿದೆ. ಇವತ್ತು ನಾನು ಹೇಳೋದಿಷ್ಟೇ, ನಾನು ರಾಮನವರು ಬಹಳ ನಾನು ಹೇಳೋದಿಷ್ಟೇ ನೋಡಿ, ನನ್ನ ಒಂದು ದೂರದರ್ಶನಲ್ಲಿ ರಾಮನವರ ಹೀಗಿದ್ರೆ ನಿಜವಾಗ್ಲೂ ಮಂತ್ರಿ ಆಗಬೇಕಾಗಿಲ್ಲ. ಅರ್ಥ ಆಯ್ತಾ? ಇವತ್ತು ಸರ್ಕಾರ ಹೇಳೋದು ಬರ್ತಾ ಇದೆ ನೋಡಿ, ಎಲ್ಲ ಟಿವಿಯಲ್ಲಿ ಮೋದಿ ಅವರು ಗೆಲ್ತಾರ ಬರ್ತಾ ಇದೆ. ನಾವು ಇವತ್ತು ಈಗ ಗೆಲ್ಲುವಂತ ಸರ್ಕಾರಕ್ಕೆ ನಾವು ಅವ್ರ ಜೊತೆ ಸಹಕಾರ ಮಾಡಬೇಕು. ನಾವು ನಾಳೆ ರಾಮರಾಮ ಬಂದ್ರೆ ನಾವು ಕೇಳೋದಿಷ್ಟೇ, ತುಂಗಭದ್ರಲ್ಲಿ ಮಳೆಗಾಲಕ್ಕೆ ಒಂದು 3 ವರ್ಷ ನೀರು ಹೋಗ್ತಾ ಇದೆ. ಅದನ್ನ ತೆಗೆದುಕೊಳ್ಳುವ ಒಂದು ಕೇಂದ್ರ ಸರ್ಕಾರದಿಂದ ನಾವು ಮಾಡಬೇಕು. ಮತ್ತು ಬಳ್ಳಾರಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನಾವು ಸಂಶೋಧನೆಗಳಿದ್ದಾಗ ಇವತ್ತು ಬಳ್ಳಾರಿ ಸ್ವಲ್ಪ ದೊಡ್ಡದಾಗಿದೆ. ನಾವು ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ನಾವು ಮಾಡಬೇಕು. ಯಾಕಪ್ಪ ಅಂದ್ರೆ ಈ ಸೋನಿಯಾ ಗಾಂಧಿಯವರು ಬಿಟ್ಟೋಗಲ್ಲ, ಬಳ್ಳಾರಿ ಗೆದ್ದು ಬಿಟ್ಟೋಗಲ್ಲ. ಆ 3,300 ಕೋಟಿ ಲೆಕ್ಕ ಹೋಗಿಲ್ಲ, ಆ 3,300 ಕೋಟಿ ಹೋಗಿಲ್ಲ. ಇವತ್ತು ನಾವು ಇಲ್ಲಿ ದಯವಿಟ್ಟು ಅರ್ಥ ಮಾಡ್ತಾರೆ, ರಾಮನವರು ನಿಮ್ಗೆ ಯಾವಾಗಲೂ ಬಳ್ಳಿ ಸಿಗಂತ ಹೊಂದಿದ್ದಾರೆ ನೋಡಿ. ಒತ್ತಡ ಎಲ್ಲರಿಗೂ ನನಗೂ ಹೇಳ್ತಾರೆ, ಎಲ್ಲ ಸವಾಲು ರಾಮನವರು ನೋಡಿ. ಅವರಿಗೆ ಯಾರು ಮನೆಯಲ್ಲಿ ಬಂದು ಕೂಡ ಇಲ್ಲ ಅನ್ನೋ ಒಂದು ಅಭ್ಯಾಸ ಇದ್ದಾವೆ. ಆಯ್ತು ನೋಡೋಣ ಮಾಡಿ ಅಂತಾರೆ. ಆದ್ರೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ಎಷ್ಟು ಇದು ಮಾಡಿದ್ದಾರೆ ನೀವು ನೋಡಿ. ರಾಮನವರು ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನಿಜವಾಗ್ಲೂ ಒಂದು ಕೇಂದ್ರದ ಹಂತಕ್ಕೆ ಹೋಗಿ ಇವತ್ತು ಬೇಡಿಕೆ ಕರ್ನಾಟಕ ಮೂಲೆಯಲ್ಲಿ ಅವರು ಪ್ರಚಾರ ಕರೀತಾರೆ. ಅಷ್ಟು ದೊಡ್ಡ ನಾಯಕರಾಗಿ ಹೋಗ್ತಿದ್ದಾರೆ. ಇವತ್ತು ಮೋದಿ ಅವರ ಜೊತೆಗೆ ಅವರು ಬೇಕು. ಜನತಾ ದಳದ ಕೆಲವೊಂದು ನಮ್ಮ ರಾಮನಗರದಲ್ಲಿ ಡಾಕ್ಟರ್ ಇದ್ದಾರೆ, ಅವರು ಜೈದೇವ ಅಂತ ಒಂದು ಆಸ್ಪತ್ರೆಯನ್ನ ಬಡವರಿಗೆ, ಸರ್ಕಾರಿ ಜೈದೇವ ಆಸ್ಪತ್ರೆಯನ್ನ ಬಡವರಿಗೆ ಎಷ್ಟು ಕಡಿಮೆ ಕಾಲದಲ್ಲಿ ಎಷ್ಟೋ ಕುಟುಂಬಕ್ಕೆ ಹೃದಯ ಸೇವೆ ಮಾಡಿದ್ದಾರೆ. ಇವತ್ತು ಜನರು ಟಿವಿ ನೋಡ್ತಾ ಇದ್ದಾರೆ, ಮೊಬೈಲ್ ಅವ್ರ ಬಗ್ಗೆ ಮಾತಾಡಿದ್ರ ಬಗ್ಗೆ ಮಾತಾಡೋದು. ಇವತ್ತು ದೇವೇಗೌಡರು ಪ್ರಧಾನಿಗಳನ್ನ ಭೇಟಿ ಮಾಡಿ ಆ ದೇವೇಗೌಡರಿಗೆ ಆ ವಯಸ್ಸಿಗೆ ಪ್ರಧಾನಿ ಮೋದಿಯವರು ಅವ್ರನ್ನ ಸೇರಿಕೊಂಡು ಕುಂದಿಸ್ಕೊಂಡು ಹೋಗ್ತಾರೆ. ಆದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಏನ್ ಮಾತಾಡ್ತಾರೆ, ಆ ದೇವೇಗೌಡರಿಗೆ ಅವ್ರ ಹಳೆಯ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿ ಕಳಿಸ್ಬಿಟ್ಟ. ಸಿದ್ದರಾಮಯ್ಯವರೇ, ನಾನು ಬೇಡವಿಲ್ಲ, ನಿಮಗೆ 12ರಿಂದ 13 ಸತಿ ಹಣಕಾಸು ಮಂತ್ರಿಗಳಾಗಿರಲ್ಲ, ಯಾವ ಪಕ್ಷದಿಂದ ಆಗಿದ್ದೀವಿ, ಅದೇ ಜೆಡಿಎಸ್ ಪಕ್ಷದಿಂದ ನೀವು 12ರಿಂದ 13 ಸತಿ ಹಣಕಾಸು ಮಂತ್ರಿ ಆಗಿದ್ದೀವಿ. ನಿಮ್ಮನ್ನ ಕರ್ಕೊಂಡು ಬಂದವರು, ನಿಮಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕರ್ಕೊಂಡು ಬಂದವರು ಒಬ್ಬರು ಕೊಪ್ಪಳ ವಿಪಕ್ಷ ಮಾಡ್ತಿದ್ರು, MP ಅವರು ವಿಪಕ್ಷ ಮಾಡ್ತಿದ್ರು, ಮತ್ತು ಮೈಸೂರು ಪುಸ್ತಕ ನೋಡಿ ವಿಶ್ವನಾಥ್ ಮತ್ತು ಈಶ್ವರಪ್ಪ ಕೊಪ್ಪಳದವರು ವಿಪಕ್ಷ ಕರ್ಕೊಂಡು ಅವರು ಬಂದ ಮೇಲೆ ಅವರಿಬ್ಬರು ಕೇಳಿದ ಮಾಡಿ ವಿಪಕ್ಷ ಸಿಕ್ಕಿಲ್ಲ, ಆ ಯೂನಿವರ್ಸಿಟಿ ವಿಶ್ವನಾಥ ಸಿಕ್ಕಿಲ್ಲ. ಇವತ್ತು ನಾವು ಹೇಳಲಿಕ್ಕೆ ನೋಡಿ, ನಾನು ನಮ್ಮ ಬಳ್ಳಾರಿ ಈ ಸುತ್ತಮುತ್ತ ಜಿಲ್ಲೆ ಬಗ್ಗೆ ನಮಗೆ ಬಹಳ ಕಾಳಜಿ. ನಾವು ಏನೇ ಕೂಡ ನಾವು ಉಪಯೋಗ ಸಾಯೋದು. ಇವತ್ತು ನಮ್ಮ ಎಷ್ಟೇ ಕಷ್ಟ ಇದ್ರು ಕೂಡ ಮೈನಿಂಗ್ ಫಂಡ್ ಇದೆ, ಆ ಮೈನಿಂಗ್ ಫಂಡ್ ಸರಿಯಾಗಿ ಉಪಯೋಗಿಸ್ಕೊಡ್ಬೇಕು. ಇವಾಗ ವೆಂಕಟರಾಜ್ ಹೇಳಿದ್ದಾರೆ, ಇವಾಗ ರಾಮದೇವ್ ಎಂಪಿ ಅಂದ್ರೆ ನಾವು ಡಿಎಂಎಫ್ ಫಂಡ್ ಬಗ್ಗೆ ಮೀಟಿಂಗ್ ಮಾಡೋಣ, ಯಾರಿಗೆ ಎಷ್ಟು ಹಣವಿದೆ, ಎಲ್ಲೂ ಇದೆ, ಯಾವ ಯೋಜನೆ ಕೊಡಬೇಕು. ಇಲ್ಲಿ ನಿಜವಾಗ್ಲೂ ಒಂದು
ಏನು ಕರ್ನಾಟಕ ಹೋಗೋದು ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಮಾಡಿದ್ದಾರೆ. ಆ ಕಾಲದ ಒಂದು ಆಸ್ಪತ್ರೆ ಇವತ್ತು ಗೋಶಾಲೆ ಆಸ್ಪತ್ರೆ ಇದೆ. ಇಲ್ಲಿ 100 ಮಕ್ಕಳಿಗೆ ಹುಟ್ಟುತ್ತಾ ಇದ್ದಾರೆ. ನೀರಾವರಿ ಆಗಬೇಕು, ಕೆರೆಗಳು ತುಂಬಾ ಯೋಜನೆ ಆಗಬೇಕು. ನಾವೆಲ್ಲ ನಾನು ಹೇಳೋದು ರಾಮನವ್ರು ಮಾತ್ರ ಅಲ್ಲ, ನೀನವರು ನಿಂತು ಮಾತಾಡಲಿಲ್ಲ, ನಾವು ನಿಮಗೂ ಕೇಳ್ತೀವಿ ಅಂತ ನಮ್ಮನ್ನು ಕೇಳಿ, ಮೆಮೊರನ್ನು ಕೇಳಿ, ಸೋಮಶೇಖರ ಅವರನ್ನು ಕೇಳಿ, ನಾವೇ ರಾಮನ ಕೇಳಿದಾಗ ನಾವು ಕೂಡ ನಿಮ್ಮ ಜಿಲ್ಲೆಗೆ ನಾವು ಜವಾಬ್ದಾರಿ ಆಗಿರ್ತೀವಿ ಅಂತ ನಾನು ಹೇಳೋದು ಬಯಸ್ತೀನಿ. ಇವರಿಗೆ ಇಲ್ಲಿಂದ ಆರಿಸಿ ಡೆಲ್ಲಿ ಕಳಿಸಿ ನಮ್ದೇನು ಪಕ್ಷದವ್ರು ಏನು ನಮಗೆ ಕೊಟ್ಟಿದ್ದಾರೆ 400 ಸೀಟ್ಗಿಂತ ಹೆಚ್ಚು ಅದು ಮಾಡದ ಕೆಲಸ ಅಂತೇಳಿ ನಂದು ನಿಮ್ಮ ಹತ್ರ ಎಲ್ಲ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಬ್ಬರು ಒಟ್ಟಿಗೆ ಸೇರಿ ನಮ್ಮ ಅಭ್ಯರ್ಥಿನ ಗೆಲ್ಸನ ಅಂತೇಳಿ ನಂದು ನೀವು ಎಲ್ಲರ ತರ ನಿಮ್ಮ ಹತ್ರ ಎಲ್ಲ ಮನವಿ ಮಾಡಿದ್ದೇವೆ. ಧನ್ಯವಾದಗಳು. ನನಗೆ ಯಾರು ಹಂದೇಶ ಭಾವಿಸಬಾರ್ದು, ವೇದಿಕೆಯಲ್ಲಿ ಕೂಡ ಸ್ವಲ್ಪ ನಾನು ಅಭ್ಯರ್ಥಿ ಟೂರ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನಾನು ಹೊರಡ್ತೀರಿ ದಯವಿಟ್ಟು ಅಪ್ಲೈ ಕೊಡ್ರಿ, ನನ್ನ ಕ್ಷಮಿಸಿ ಪ್ಲೀಸ್ ದಯವಿಟ್ಟು. ಮತ್ತು ಈಗಾಗಲೇ ನಮಗೆ ತಿಳಿದಿರುತ್ತೆ, ಈಗಾಗಲೇ ನಮ್ಮ ನಾಡಗೌಡರು ಬಹಳ ಸವಿಸ್ತಾರವಾಗಿ ಈಗಾಗಲೇ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಒಂದು ನಾವು ಹೇಳೋದಾದ್ರೆ ಈಗಾಗಲೇ ಇವತ್ತು ಮಿತ್ರರು ಅಂತ ನಾವು ಏನು ಅನಿಸಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಾರ್ಟಿ ಇವತ್ತು ನಾವೆಲ್ಲ ಹೊಂದಾಣಿಕೆ ಮ್ಯಾಟಿ ಇವತ್ತು ನಾವು ಹೋಗ್ತೇವೆ. ಈ ಹೊಂದಾಣಿಕೆ ಯಾವ ರೀತಿ ಈಗ ಎರಡು ಮಾತ್ರದಲ್ಲಿ ನಾವು ಹೇಳ್ತಿದ್ದೀವಿ. ಎಲ್ಲರಿಗೆ ಪ್ರಧಾನಮಂತ್ರಿಗಳು ಯಾರ್ಯಾರು ಬಿಟ್ಟು ಯಾರ್ಯಾರು ಕೆಲಸ ಮಾಡಿದ್ರು ಅನ್ನೋದು ನಾನು ಒಂದು ಮಾತಿನಲ್ಲಿ ನಾನು ನಾನು ಬಯಸ್ತೀನಿ. ಕಾಂಗ್ರೆಸ್ ಈ ದೇಶದ ಪ್ರಧಾನಮಂತ್ರಿ ವಿಶ್ವನಾಥ್ ಪ್ರತಾಪ್ ಅವರು ನಮಗೆ ಮೊದಲು ಮಂಡಲ ಆಯೋಗದ ಸಂಸ್ಥೆನ ನಾನು ಜಾರಿಗೆ ಅದು ಅಲ್ಲದೆ 10,000 ರೂಪಾಯಿ ಫ್ರೀ ಆಗಿ ಪುಕ್ಕಟೆಯಾಗಿ ಮನ್ನಾ ಮಾಡೋ ಒಂದು ವ್ಯವಸ್ಥೆ ಮಾಡಿ ಅದು ಇವತ್ತು ಈಗ ನಾನು ನೋಡ್ತಾ ಇದ್ದೇನೆ. ಈಗಿನ ಒಂದು ರೈತರ ಒಂದು ವ್ಯವಸ್ಥೆ ಯಾವ ರೀತಿ ಅನುಕೂಲ ಮತ್ತು ಇವತ್ತು ನನಗೆ ಚೆನ್ನಾಗಿ ದೇವರು ಇವತ್ತು ಅವರು ಒಂದು ವಿಚಾರ ಅಥವಾ ಒಂದು ವಿಚಾರ ಅಥವಾ ಒಂದು ವಿಚಾರ ಎಲ್ಲ ವಿಚಾರಗಳು ನಾವು ಇವತ್ತು ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ರಾಜ್ಯಕ್ಕೆ ಒಂದು ಒಳ್ಳೆ ಮಾಡಿದ್ರು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಈ ಗೌರವಗಳು ಅವರಿಗೆ ಒಂದು ಒಳ್ಳೆ ರೀತಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ರಾಮಕೃಷ್ಣ ಅವ್ರನ್ನ ಒಂದು ಒಳ್ಳೆ ರೀತಿಯಾಗಿ ಕೊಟ್ಟು ಈ ಅವರ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡುವ ವ್ಯವಸ್ಥೆ ಅನುಭವ ಮತ್ತು ಈ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯಲ್ಲಿ ತನ್ನಲ್ಲಿ ಯಡಿಯೂರಪ್ಪ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡುವ ಒಂದು ವ್ಯವಸ್ಥೆ ಪಡ್ತಾರೆ. ಮತ್ತು ಆಗಿನ ಪ್ರಧಾನಮಂತ್ರಿ ವಾಜಪೇಯಿ ಅವರು ದೇಶದ ಒಂದು ವಿಚಾರ ತೆಗೆದುಕೊಂಡಾಗ ಪಾಕಿಸ್ತಾನ ಏನು ಹಿಮಾಲಯ ಪರ್ವತದಲ್ಲಿ ಪಾಕಿಸ್ತಾನ ಸೈನಿಕರು ಅಡಗಿ ನಮ್ಮ ಈ ದೇಶದ ದುರ್ಬಲಗೊಳಿಸತಕ್ಕಂಥ ಅಂತ ಒಂದು ಸಂದರ್ಭದಲ್ಲಿ ವಾಜಪೇಯಿ ಅವರು 4 ಕಿಲೋಮೀಟರ್ ಸಾಗಿದರು. ಆ ಒಂದು ಸಂದರ್ಭದಲ್ಲಿ ಇವತ್ತು ಇವತ್ತು ನಮಗೆ ರೋಮಾಂಚನ ಆಗ್ತದೆ. ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ರೋಮಾಂಚನ ಆಗ್ತದೆ. ಅಂತ ಒಂದು ಹಿಮಾಲಯ ಪರ್ವತದಲ್ಲಿ ಸೈನಿಕರನ್ನ ಕೊಂದು ಅಲ್ಲಿ ಬಾವುಟನ ಹಾಕುವ ಒಂದು ವ್ಯವಸ್ಥೆ ನಮ್ಮ ಭಾರತದ ಸೈನಿಕ ಅಥವಾ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯಾರು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಮುಖಂಡರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವತ್ತು ಪಾಕಿಸ್ತಾನ ಸುಮಾರು ಕಾಶ್ಮೀರದಲ್ಲಿ ಸುಮಾರು 35 ಸೈನಿಕರನ್ನ ಕೊಲೆ ಮಾಡುವ ವ್ಯವಸ್ಥೆ ಬ್ರಾಹ್ಮಣ ಬ್ಲಾಸ್ಟ್ ಮಾಡಿದರು. ಈಗ ನಾವೆಲ್ಲ ವಿಜ್ಞಾನ ಇವತ್ತು ಪಾಕಿಸ್ತಾನದ ವಿರುದ್ಧ ಸಂದರ್ಭದಲ್ಲಿ ಇವತ್ತು ಅಭಿನಂದನ್ ಅನ್ನುವಂತ ಒಬ್ಬ ಸೈನಿಕ ಈಗ ಹೋಗಿ ಪಾಕಿಸ್ತಾನ ಹೋಗಿ ಅಲ್ಲಿ ಯುದ್ಧ ಸಿಕ್ಕಿದ ಸಂದರ್ಭದಲ್ಲಿ ಮೆಸೇಜ್ ಕೊಟ್ಟರು
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಮೆಸೇಜ್ ಕೊಟ್ಟರು. ಇವತ್ತು ನಮ್ಮ ಸೈನಿಕ ನಿಮ್ಮ ನೆಲದಲ್ಲಿ ಸಿಕ್ಕಿದಾರ, ಆದರೆ ನೀವು ಕೇವಲ 5 ದಿವಸ ಒಳಗಡೆ ಬಿಡುಗಡೆಗೊಳಿಸಬೇಕು. ಬಿಡುಗಡೆಗೊಳಿಸದ ಹೋದಲ್ಲಿ ನಿಮ್ಮ ವಿರುದ್ಧ ಸಾಧಿಸುತ್ತೀವಿ. ಈ ಕಾರ್ಯಕ್ರಮ ಸಮನ್ವಯ ಸಭೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿಯವರು, ಈ ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿಯವರು, ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ನಮ್ಮ ದೇವೇಗೌಡರು, ಇವತ್ತು ಕುಮಾರಣ್ಣವರನ್ನ ಮೋದಿಜಿಯವರು, ಅಮಿತ್ ಶಾ ಜಿಯವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಡ್ಡಾಜಿಯವರು, ಮತ್ತೆ ಈ ರಾಜ್ಯದ ಹಿರಿಯರಾಗಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ವಿಜೇಂದ್ರವರು, ಆರ್ ಅಶೋಕ್ ಅವರು, ಇವತ್ತು ಸನ್ಮಾನ್ಯ ನಮ್ಮ ದೇವೇಗೌಡ ಜಿಯವರನ್ನ ಮಾನ್ಯ ಪ್ರಧಾನಮಂತ್ರಿಗಳು ಅವರು ನಿಜವಾಗ್ಲೂ ಹೇಳ್ತೇನೆ, ಇವತ್ತು ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಈ ಸಲ 23 ಚುನಾವಣೆ ಕೂಡ ಗೆಲ್ಲೋದಿಲ್ಲ. ಇವತ್ತು ದೇವೇಗೌಡರು ಯಾರನ್ನು ಕೂಡ ಸುಮ್ಮನೆ ಹೊಗಳೋದಿಲ್ಲ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಕೊಡುವಂತ ಘನತೆ, ಗೌರವ, ಅವರು ಕೊಡುವಂತ ಈ ರಾಜ್ಯಕ್ಕೆ ಕೊಡುವಂತ ಘನತೆ, ಗೌರವ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ ಅವರ ತಂದೆಯ ಸ್ಥಾನದಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆ ರೀತಿ ಗೌರವ ಕೊಡುವಂತ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು. ಮೊನ್ನೆ ರಾಜ್ಯ ಮಟ್ಟದ ಸಮನ್ವಯ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು, ನಾನು ಈ ರಾಜ್ಯದ ಜನತೆಯಲ್ಲಿ ಎರಡೂ ಪಕ್ಷದ ಎಲ್ಲರನ್ನ ಅಕ್ಕ ತಂಗಿ ತಾಯಂದಿರಲ್ಲಿ ಮನವಿ ಮಾಡ್ತೀನಿ ಮತ್ತು ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮ್ಮ ದೇಶ ಉಳಿಬೇಕು, ದೇಶದ ಜನ ಉಳಿಬೇಕು, ದೇಶದ ರೈತರು ಉಳಿಬೇಕು, ನಮ್ಮ ಅಕ್ಕ ತಂಗಿಯರಿಗೆ ಗೌರವ ಸಿಗಬೇಕು, ಈ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯರಿಗೆ ದೇಶದ ಯೋಜನೆಗಳು ತಕ್ಕಬೇಕು. ಇವತ್ತು ಈ ದೇಶದ ಕಟ್ಟ ಕಡೆಯ ರೈತರಿಗೆ ದೇಶದ ಯೋಜನೆ, ಸರ್ಕಾರದ ಯೋಜನೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ಇವತ್ತು ಸನ್ಮಾನ್ಯ ದೇವೇಗೌಡರು ಕೈ ಮುಗಿದು ಎಲ್ಲ ನಮ್ಮ ರಾಜ್ಯದ ಜನತೆ, ಮತದಾರ ಬಂಧುಗಳಲ್ಲಿ ಕೈ ಮುಗಿದ ವಿನಂತಿಯನ್ನು ಮಾಡಿಕೊಂಡ್ರು. ಇವತ್ತು ನರೇಂದ್ರ ಮೋದಿಜಿಯವರು ನಾವು ಗೆಲ್ಲಿಸ್ಕೊಳ್ಬೇಕು. ನರೇಂದ್ರ ಮೋದಿಜಿಯವರು ಮಾತ್ರ ಈ ರಾಜ್ಯ, ಈ ಜಿಲ್ಲೆ, ಈ ದೇಶ ಉಳಿಯುವಂತದ್ದು. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ರೈತರ ಜಮೀನನ್ನು ಕಬಳಿಸ್ತಾ ಇದೆ. ಬಹಳ ಜನಕ್ಕೆ ಗೊತ್ತಿಲ್ಲ ನಿಮಗೆ. ಇವತ್ತು ಶ್ರೀರಾಮುಲು ಸಾಹೇಬರಿಗೆ ಗೆದ್ರೆ ನೀವು ಗೆಲ್ಲಿಸಲೇಬೇಕು. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಇರುವಂತ ರೈತರು 30 ರಿಂದ 40 ವರ್ಷ ಏನು ಉಳುಮೆ ಮಾಡ್ತಾ ಇದ್ದೀರಿ, ನೀವು ಸಾగు ಮಾಡತಕ್ಕಂತ ಜಮೀನುಗಳನ್ನ ಫಾರಂ ನಂಬರ್ 57 ಈಗೆಲ್ಲ ಅಪ್ಲೈ ಮಾಡಿದ್ದೀವಿ. ಸನ್ಮಾನ್ಯ ನನ್ನ ಸ್ನೇಹಿತ ಮೀಡಿಯಾದ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಈ ರಾಜ್ಯಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬೇಕಾಗಿರುವಂತದ್ದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಈ ರಾಜ್ಯದ ರೈತರಿಗೆ, ಇವತ್ತು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳ್ತೇನೆ. ನಿಮಗೆ ವಿತ್ ರೆಕಾರ್ಡ್ ಕೊಡ್ತೇನೆ. ಒಂದು ಕಡೆ ಕಮಿಟಿಯನ್ನು ರಚನೆ ಮಾಡ್ತಾರೆ, ಇನ್ನೊಂದು ಕಡೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಆ ಜಮೀನನ್ನು ಗೋಮಾನ ಅಂತ ಬರೀರಿ, ಸರ್ಕಾರ ಅಂತ ಬರೀರಿ, ಆ ಜಮೀನಿಂದ ರೈತರಿಗೆ ಓಡಿಸಿ ಅಂತ ಇವತ್ತು ಈ ಸರ್ಕಾರ ರೈತರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತರ ಜಮೀನು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಉಳಿಬೇಕಾಗಿದ್ರೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎನ್ಡಿಎ ಅಭ್ಯರ್ಥಿ ಇವತ್ತು ಸನ್ಮಾನ್ಯ ಶ್ರೀರಾಮುಲು ಸಾಹೇಬರನ್ನ ಗೆಲ್ಲಿಸಿದಾಗ ಮಾತ್ರ ದಯಮಾಡಿ ಹೇಳ್ತೇನೆ, ಯಾವುದೇ ಆವೇಶಕ್ಕೆ ದಯಮಾಡಿ ಒಳಗಾಗಬೇಡಿ. ಆವೇಶಕ್ಕೆ
ತಪ್ಪು ಸಂದೇಶ ಕೊಡಬಹುದು. ಚುನಾವಣೆಯಲ್ಲಿ ಒಂದು 2,000 ಕೊಡಬಹುದು, 1,000 ಕೊಡಬಹುದು, 500 ಕೊಡಬಹುದು. ಆದರೆ ಆ ಕುಟುಂಬಕ್ಕೆ 20-30 ಲಕ್ಷ ಲಾಭ ಆಗುವಂತದ್ದು ಒಂದು ಏಕತೆಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಎಂದೇ ಅಭ್ಯರ್ಥಿ. ಇವತ್ತು ನಮ್ಮ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಇವತ್ತು ಶ್ರೀರಾಮುಲು ಸಾಹೇಬರು ಬಳ್ಳಾರಿ ಲೋಕಸಭೆ ಚುನಾವಣೆಗೆ ನಿಂತಿರುವಂತದ್ದು. ಹಾಗಾಗಿ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯವರೇ ಸನ್ಮಾನ್ಯ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸಾಹೇಬರು ಕೂಡ ಇಲ್ಲಿ ಬರ್ತಾರೆ. ಅವರು ಕೂಡ ಈ ಜಿಲ್ಲೆಗೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಅವರೆಲ್ಲರೂ ಅಣ್ಣ ತಮ್ಮಂದಿರು, ಒಂದು ಕುಟುಂಬದ ಸದಸ್ಯರು. ಸನ್ಮಾನ್ಯ ಕುಮಾರಣ್ಣವರು ಕೂಡ ಬಹಳ ಅಪಾರವಾದ ವಿಶ್ವಾಸ ಕೂಡ ಬಳ್ಳಾರಿ ಜನತೆಯ ಮೇಲೆ, ಮತದಾರರ ಮೇಲೆ, ನನ್ನ ಅಕ್ಕ ತಂಗಿಯವರ ಮೇಲೆ, ಅಣ್ಣ ತಮ್ಮಂದರ ಮೇಲೆ ವಿಶ್ವಾಸ ಇರುವಂತದ್ದು ಕೂಡ. ಹಾಗಾಗಿ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿರುವಂತಹ ಜವಾಬ್ದಾರಿಯನ್ನ ನನ್ನ ಎಲ್ಲ ಅಣ್ಣ ತಮ್ಮಂದರ ಜವಾಬ್ದಾರಿ ಅವರ ಹೆಗಲ ಮೇಲೆ ಇರುವಂತದ್ದು. ನನ್ನ ಅಕ್ಕ ತಂಗಿ ತಾಯಿಯಂದರ ಹೆಗಲ ಮೇಲೆ ಕೂಡ ಇವತ್ತು ಶ್ರೀರಾಮುಲು ಸಾಹೇಬರನ್ನ ಗೆಲ್ಲಿಸಿ ತರುವಂತದ್ದು ಆಗಬೇಕು. ಮೆಚ್ಚುವಂತ ನಾಯಕನ ಚುನಾವಣೆ ಬಂದಿದೆ. ಇವತ್ತು ಬಂದಿದೆ ಇಡೀ ರಾಜ್ಯಾದ್ಯಂತ, ಇವತ್ತು ದೇಶಾದ್ಯಂತ ಮೋದಿ ಅವರಿಗೆ ಮತ ಹಾಕಲು ಕುದುರೆಗಳ ಮೇಲೆ ಈ ರಾಜ್ಯದ ಜನ ನಿಂತುಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದಾರೆ. ಇವತ್ತು ಶ್ರೀರಾಮುಲು ಅಣ್ಣನವರು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾದ ನಾಯಕರಾಗಿದ್ದಾರೆ. ಇವತ್ತು ಹೈದರಾಬಾದ್, ಒಡಿಶಾ, ದಿಲ್ಲಿ ಇನ್ನಿತರ ಎಲ್ಲ ರಾಜ್ಯಗಳಲ್ಲಿ ಅವರು ರಾಜ್ಯಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ. ಅವರನ್ನು ಷಡ್ಯಂತ್ರ ಮಾಡಿ ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸುವಂತ ಕೆಲಸ ಮಾಡಿದ್ರು. ಈ ಒಂದು ದುರಂತವನ್ನ ಇಡೀ ವಾಲ್ಮೀಕಿ ಸಮಾಜ ಮತ್ತು ಎಲ್ಲ ಜಾತಿಯ ಜನರು ಇವತ್ತು ರಾಹುಲನ್ನು ಸೋತಿರೋದ್ರಿಂದ ಅತ್ಯಂತ ನೋವಿನಿಂದ ಬರುತ್ತಿದ್ದಾರೆ. ಇವತ್ತು ಅನೇಕ ಕಾರ್ಯಕರ್ತರು ಈ ರಾಜ್ಯಾದ್ಯಂತ ನಮ್ಮ ಜೊತೆಗೆ ಮಾತಾಡಿದಾಗ ಇಲ್ಲ ನಮಗೆ ರಾಹುಲನ್ನ ಸೋಲ್ಬಾರ್ದಾಗಿರಲ್ಲ, ಬಹಳ ನೋವಾಗಿದೆ. ಇವತ್ತು ಬಳ್ಳಾರಿಯ ಜನ ಅವ್ರನ್ನ ಸೋಲಿಸಿ ಬಹಳ ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಅವರಿಗೆ ಆಗ್ತಾ ಇದೆ. ಈ ರಾಜ್ಯಾದ್ಯಂತ ಇವತ್ತು ರಾಜ್ಯದ ವಾಲ್ಮೀಕಿ ಜನಾಂಗದಿಂದ ಬಹುಶಃ ಮುಖ್ಯಮಂತ್ರಿ ಆಗುವಂತ ನಾಯಕರನ್ನ ಷಡ್ಯಂತ್ರದಿಂದ ಸೋಲಿಸಿದ್ರು. ಅಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಶ್ರೀರಾಮುಲು ಅಣ್ಣನವರನ್ನ ಅಖಂಡ ಬಳ್ಳಾರಿಯ ಜನತೆ 3 ಲಕ್ಷ ಮತದಿಂದ ಅವರನ್ನ ಗೆಲ್ಲಿಸಿ ತರಬೇಕಂತ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ.